ಹಾಗೆ ಎಲ್ಲರೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಂದ್ರೆ, ಬೆಳಗ್ಗೆ ಒಂದು 6 ಗಂಟೆಗೆ ನಿಧಾನಕ್ಕೆ ಎದ್ದೆ. ಎದ್ದು ಬ್ರಷ್ ಮಾಡ್ಕೊಂಡು ಟೀ ಕುಡಿಯೋಣ ಅಂತ ಫ್ರಿಡ್ಜಲ್ಲಿ ನೋಡಿದ್ರೆ ಹಾಲಿಲ್ಲ. ಸರಿ ಹಾಲು ತಗೊಳ್ಳೋಣ ಅಂತ ಅಂಗಡಿಗೆ ಹೋದೆ. ಒಂದು ಹಾಲು, ಅರ್ಧ ಕೆಜಿ ಸಕ್ಕರೆ, ಒಂದು ಬಿಸ್ಕಟು, ಟೀ ಪೌಡ್ರು, ಬ್ರೆಡ್ಡು ಎಲ್ಲ ತಗೊಂಬಂದ್ಬಿಟ್ಟು ಬಿಲ್ ಎಷ್ಟಾಯ್ತು ಅಂತ ಕೇಳಿದ್ರೆ ₹200 ಆಯ್ತು ಅಂತ ಹೇಳಿದ್ರು. ಸರಿ ಬಿಡಪ್ಪ ನಮ್ಮ ಫೋನ್‌ಪೇದಲ್ಲಿ ₹300 ದುಡ್ಡಿದೆಯಲ್ಲ ಮಾಡೋಣ ಅಂತ ಹೋಗಿ ಮಾಡಿದ್ರೆ, ನೋ ಬ್ಯಾಲೆನ್ಸ್ ಅಂತ ಮೆಸೇಜ್ ಬಂತು. ನನಗೆ ಒಂದೇ ಶಾಕು. ನೈಟ್ ನೋಡ್ಬೇಕಾದ್ರೆ ₹300 ಇತ್ತು. ಬೆಳಗ್ಗೆ ನೋಡಿದ ತಕ್ಷಣ ಯಾಕಪ್ಪ ಜೀರೋ ಬ್ಯಾಲೆನ್ಸ್ ಆಗೋಯ್ತು ಹೆಂಗಂತ ಚೆಕ್ ಮಾಡಿದ್ರೆ, ಬ್ಯಾಂಕಿಂದ ಅಕೌಂಟ್ ಸ್ಟೇಟ್‌ಮೆಂಟ್ ತೆಗೆದು ನೋಡಿದ್ರೆ ಅವಾಗ ಗೊತ್ತಾಯಿತು, ಓಹ್! ಇದು ಒಂದು ಸ್ಕ್ಯಾಮ್ ಮಾಡ್ಬಿಟ್ಟವ್ರೆ ಅಂತ. ಯಾವ ಸ್ಕ್ಯಾಮ್ ಅಂತ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ ಇಷ್ಟ ಆಗುತ್ತೆ. ಬನ್ನಿ ವಿಡಿಯೋ ನೋಡೋಣ. ಸೊ ಗೈಸ್ ಸ್ಕ್ಯಾಮ್ ಅಂದರೆ ಸ್ಕ್ಯಾಮ್ ಅಂತ ಅಲ್ಲ. ಈಗ ಎಲ್ಲರ ಹತ್ರನೂ ಎ.ಟಿ.ಎಮ್ ಇರುತ್ತೆ. ಇವಾಗ ಫೋನ್‌ಪೇ, ಗೂಗಲ್ ಪೇ ಬಂತು. ಬಟ್ ಒಂದು 5 ಇಯರ್ಸ್ ಬ್ಯಾಕ್, 6 ಇಯರ್ಸ್ ಬ್ಯಾಕ್ ಎಲ್ಲ ಎಲ್ಲರ ಹತ್ರನೂ ಎ.ಟಿ.ಎಮ್ ಇರುತ್ತೆ. ಸೊ ನಮಗೆ ಅಮೌಂಟ್ ಬೇಕಂದ್ರೆ ಎ.ಟಿ.ಎಮ್ ಹೋಗಿ ವಿತ್‌ಡ್ರಾ ಮಾಡ್ಕೊಂಡು ಬರ್ತೀವಿ. ಅದನ್ನೇ ಕೊಡ್ತೀವಿ. ಸೊ ಬ್ಯಾಂಕಿಂದ ಎ.ಟಿ.ಎಮ್ ಅಂತ ಒಂದು ತಗೊಂಡಿರ್ತೀವಿ. ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಕಾರ್ಡ್ ಥರ. ಸೊ ಆ ಕಾರ್ಡ್ ಮೇಂಟೈನ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ₹250 ನೆನ್ನೆ ನೈಟ್ ಕಟ್ ಮಾಡಿದ್ರು. ನನಗೇ ಗೊತ್ತಿಲ್ಲ, ನನ್ನ ಅಕೌಂಟಿಂದ ಕಟ್ ಮಾಡಿಬಿಟ್ಟವ್ರೆ. ನನಗೆ ಗೊತ್ತಿಲ್ದಾಗೆ. ಇದನ್ನ ನೋಡಿ ಶಾಕು. ಏನಕ್ಕೆ ಶಾಕ್ ಅಂದರೆ, ನನ್ನ ಹತ್ರ ಅಕೌಂಟ್ ಇರೋದು ಬಂದ್ಬಿಟ್ಟು ಎಸ್.ಬಿ.ಐ ಬ್ಯಾಂಕು. ಎಸ್.ಬಿ.ಐ ಬ್ಯಾಂಕಲ್ಲಿ ಇಂಡಿಯಾದಲ್ಲಿ ಅಪ್ರಾಕ್ಸಿಮೇಟ್ ಆಗಿ 50 ಕ್ರೋರ್ 50 ಕೋಟಿ ಜನ ಆ್ಯಕ್ಟಿವ್ ಯೂಸರ್ಸ್ ಆಗಿದ್ದಾರೆ ಎಸ್.ಬಿ.ಐ ಬ್ಯಾಂಕಲ್ಲಿ. ನಾನು ಸುಮ್ಮನೆ ಇವತ್ತು ಬೆಳಗ್ಗೆ ಒಂದು ಲೆಕ್ಕ ಹಾಕಿ ನೋಡಿದೆ. ನನ್ನ ಹತ್ರದಿಂದ ₹250 ಅಂದರೆ ಒಂದು 50 ಕೋಟಿ ಜನ ಹತ್ರದಿಂದ ₹250 ತಗೊಂಡ್ರೆ ಎಷ್ಟು ಬರ್ಬೋದು ಇವತ್ತಿನ ಪ್ರಾಫಿಟ್ ಅವ್ರಿಗೆ ಅಂತ ನೋಡಿದ್ರೆ 13,500 ಕೋಟಿ ಬಂತು. ಏನಪ್ಪ ಒಂದೇ ದಿವಸದಲ್ಲಿ 13,000 ಕೋಟಿ ನೀವೇ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ನನಗೂ ಶಾಕು. ಬ್ಯಾಂಕ್ ಬಂದ್ಬಿಟ್ಟು ಒಂದು ಪಬ್ಲಿಕ್ ಸೆಕ್ಟಾರು. ಸೊ ಪಬ್ಲಿಕ್‌ಗೆ ಕೆಲಸ ಮಾಡೋ ಒಂದು ಜಾಗ, ನಮಗೆ ಸರ್ವಿಸ್ ಮಾಡೋಕ್ಕೆ. ಬಟ್ ಅದರಿಂದ ಎ.ಟಿ.ಎಮ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಇದೆಲ್ಲ ತಗೊಂಡ್ಬಿಟ್ರೆ ಹೆಂಗೆ ನಾವು? ಈಗ ನನ್ನ ಥರ ಹುಡುಗನಿಗೆ ಅಕೌಂಟಲ್ಲಿ ಇರೋದೇ ₹300 ಅದರಲ್ಲಿ ₹250 ಕಟ್ ಮಾಡ್ಕೊಂಡ್ಬಿಟ್ರೆ, ನಿಮಗೆ ಅದು ಸರ್ವಿಸ್ ಚಾರ್ಜ್ ಈಸಿಯಾಗಿ ತಗೊಂಡ್ಬಿಟ್ಟಿದ್ದೀರಾ. ಅದು ನನ್ನ ಪರ್ಮಿಷನ್ ಇಲ್ದಾಗೆ ನನ್ನ ಅಕೌಂಟಿಂದ ತಗೊಂಡ್ಬಿಟ್ಟಿದ್ದೀರಾ. ಬಟ್ ನನಗೆ ಅದು ಲೆಕ್ಕ ಹಾಕಿ ನೋಡಿದ್ರೆ 3 ಟೈಮು ಊಟಕ್ಕೆ ಚಾರ್ಜು. ಈಗ ನಾನು ಇನ್ನೂ ಇರೋ ಟೈಮ್ ಯಾರ ಮನೆಗೆ ಹೋಗಿ ಊಟ ಮಾಡೋದು? ಅದೇ ಥರ ಎಷ್ಟೊಂದು ಜನ ಕ್ವೆಶ್ಚನ್ ಮಾಡ್ತಾರೆ. ಈಗ ಎಷ್ಟೊಂದು ಜನ ಎ.ಟಿ.ಎಮ್ ಕಾರ್ಡ್ ಈಸ್ಕೊಂಡಿರ್ತಾರೆ. ಬಟ್ ಯೂಸೇ ಮಾಡ್ದಾಗೆ ಹಂಗೆ ಬಿದ್ದಿರುತ್ತೆ. ಈಗ ನೋಡಿ ಒಂದು 2, 3 ವರ್ಷದಿಂದ ಫೋನ್‌ಪೇ, ಗೂಗಲ್ ಪೇ ಡಿಜಿಟಲ್ ಇಂಡಿಯಾ ತುಂಬ ಫೇಮಸ್ ಆಗಿ ಬಂದಿದೆ. ಸೊ ನಾವೆಲ್ಲ ಫೋನ್‌ಪೇ, ಗೂಗಲ್ ಪೇಲೇ ಟ್ರಾನ್ಸ್‌ಫರ್ ಮಾಡ್ಕೊತಾ ಇರೋದು. ಎ.ಟಿ.ಎಮ್ ಯಾರು ಯೂಸ್ ಮಾಡಲ್ಲ. ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಈಗ ನನ್ನ ಎ.ಟಿ.ಎಮ್ ಮಿಸ್ ಆಗಿ 2 ವರ್ಷ ಆಗೋಯ್ತು. ನಾನು ಯೂಸ್ ಮಾಡ್ದಾಗಿರೋ ಒಂದು ಎ.ಟಿ.ಎಮ್‌ಗೆ ಇವತ್ತು ₹250 ಕಟ್ಟಿದ್ದೀನಿ ಬಿಲ್ಲು. ಇದು ಯಾವ ಲೆಕ್ಕ? ಎಲ್ಲ ಡಿಜಿಟಲ್ ಆಗಿದ್ಮೇಲೆ ಬ್ಯಾಂಕ್‌ನವರು ಫೋನಲ್ಲೇ ಒಂದು ಡಿಜಿಟಲ್ ಎ.ಟಿ.ಎಮ್ ಕಾರ್ಡ್ ಕೊಟ್ಬಿಡ್ರಿ. ಎ.ಟಿ.ಎಮ್ ಮಿಷಿನಲ್ಲಿ ಸ್ಕ್ಯಾನರ್ ಥರ ಇಟ್ಬಿಡ್ರಿ. ಇದನ್ನು ನಾವು ಅಲ್ಲೋಗಿ ತೋರಿಸ್ತೀವಿ. ಅದು ಹಂಗೆ ನಮ್ಮ ಡೀಟೇಲ್ಸ್ ತಗೊಳುತ್ತೆ. ಹಂಗೆ ಅಮೌಂಟ್ ತಗೊಂಡು ಬಂದ್ಬಿಡ್ತೀವಿ. ಯಾಕೆ ಸುಮ್ಮನೆ ಎ.ಟಿ.ಎಮ್ ಕಾರ್ಡ್ ನೀವು ಫಿಸಿಕಲಾಗಿ ಒಂದು ಕಾರ್ಡ್ ಕೊಟ್ಬಿಟ್ಟು ಸುಮ್ಮನೆ ಆ ಪ್ಲಾಸ್ಟಿಕ್ ಕಾರ್ಡ್‌ಗೆ ನಾವು ₹250 ಕೊಡಬೇಕು ವರ್ಷ ವರ್ಷ. ಅದು ಇಲ್ದಾಗೆ ನೀವು ಸರ್ವಿಸ್ ಚಾರ್ಜ್, ಎಸ್.ಎಮ್.ಎಸ್ ಚಾರ್ಜ್ ಅಂತ ಹೇಳ್ಬಿಟ್ಟು ಅದು ಒಂದು ₹150 ಕಟ್ ಮಾಡ್ತೀರಾ ವರ್ಷಕ್ಕೆ. ಬ್ಯಾಂಕಿಗೆ ಯಾವ ಕಡೆ ಬೇಕಾದ್ರೂ ದುಡ್ಡು ಬರುತ್ತೆ. ನೀವು ನಮ್ಮ ಹತ್ರ ಈಗ 13,000 ಕೋಟಿ ಇಸ್ಕೊಂಡಿದ್ದೀರಲ್ಲ, ಇದನ್ನು ನೀವು ಇನ್ವೆಸ್ಟ್ ಮಾಡ್ತೀರಾ ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಅದರಿಂದ ನಿಮ್ಗೆ ಪ್ರಾಫಿಟ್ ಬರುತ್ತೆ. ಅದು ನಿಮ್ಮ ಅಕೌಂಟ್‌ಗೆ ಹೋಗುತ್ತೆ. ಬಟ್ ದುಡ್ಡೆಲ್ಲ ಯಾರ್ದು? ನಮ್ಮದು. ಕೇಳಿದ್ರೆ ನೀವು ಸರ್ವಿಸ್ ಚಾರ್ಜ್, ಎ.ಟಿ.ಎಮ್ ಚಾರ್ಜ್ ಅಂತ ಹೇಳಿ ತಗೊಂಡ್ಬಿಡ್ತೀರಾ. ಈ ಸಿಸ್ಟಮೇ ನನಗೆ ಅರ್ಥ ಆಗಲಿಲ್ಲ. ಇಷ್ಟು ವರ್ಷ ಏನೋ ಓಕೆ. ಬಟ್ ಇವಾಗೆಲ್ಲ ಡಿಜಿಟಲ್ ಆಗಿದ್ಮೇಲೆ ನೀವು ಎ.ಟಿ.ಎಮ್ ಕಾರ್ಡ್‌ನ ಡಿಜಿಟಲೈಸ್ ಮಾಡಿಬಿಡ್ರಿ. ಎಲ್ರಿಗೂ ಅನುಕೂಲ ಆಗ್ಬಿಡುತ್ತೆ. ₹250 ಉಳಿಯುತ್ತಲ್ಲ. ಬಟ್ ಗೌರ್ಮೆಂಟ್ ಆ ಥರ ಯಾವಾಗ್ಲೂ ಮಾಡಲ್ಲ. ಯಾಕಂದರೆ ಅವ್ರಿಗೆ ಬರೋ ಪ್ರಾಫಿಟ್ ಸುಮ್ಮನೆ ಬಿಡ್ತಾರಾ? ನೋಡಿ ಇವತ್ತೊಂದು ದಿವಸ 13,000 ಕೋಟಿ ಪ್ರಾಫಿಟ್ ಮಾಡೋರೆ ಎಸ್.ಬಿ.ಐ ಬ್ಯಾಂಕು. ಸೊ ಅದೇ ಥರ ಕೆ.ವಿ.ಬಿ, ಆಕ್ಸಿಸ್, ಐ.ಸಿ.ಐ.ಸಿ ಅಂತ ಎಷ್ಟೊಂದು ಬ್ಯಾಂಕ್ ಇದೆ. ಅದರಲ್ಲಿ ಎಷ್ಟೊಂದು ಜನ ಕಸ್ಟಮರ್ ಇರ್ತಾರೆ. ಇಲ್ಲ ಒಬ್ಬರ ಹತ್ರನೇ 5, 6 ಬ್ಯಾಂಕ್ ಅಕೌಂಟ್ ಇರುತ್ತೆ. ಆ 5, 6 ಬ್ಯಾಂಕ್ ಅಕೌಂಟಿಂದ ₹250 ಕಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೀವೇ ಲೆಕ್ಕ ಹಾಕಿ ನೋಡ್ಕೊಳ್ಳಿ. ಬ್ಯಾಂಕಲ್ಲೂ ಇಷ್ಟು ಸ್ಕ್ಯಾಮ್ ಮಾಡ್ತಾರಲ್ಲ, ಇಷ್ಟು ದುಡಿಮೆ ಮಾಡ್ಬೋದು ಅಂತ ನನಗೆ ಇವತ್ತು ಬೆಳಗ್ಗೆನೇ ಶಾಕ್ ಆಗಿದೆ. ಸೊ ನನಗೆ ಗೊತ್ತಿರೋದು ಎಲ್ರಿಗೂ ಗೊತ್ತಾಗಬೇಕಂತಾನೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಇಲ್ಲ ಇಷ್ಟ ಆದ್ರೆ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.